ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಲ್ಲ, ಖಂಡಿತ ಡಿಸ್ಕರೇಜ್ ಮಾಡ್ತಿಲ್ಲ. ಯಾಕೆ ಡಿಸ್ಕರೇಜ್ ಮಾಡ್ತೀನಿ, ನಾನು ಅದೇ ಹೇಳ್ತಾ ಇದ್ದೆ. ನೆಗೆಟಿವಿಟಿ ಈ ಸರಿ ಅಷ್ಟೇ ಬಂದಿಲ್ಲ. ನಾನು ಹೇಳ್ತೀನಿ, ನಮ್ಮ ಮಾಸು ಸಿನಿಮಾಗೆ ನುಗ್ಗಿದ್ದಾಗ ಇದು ಯಾವುದೂ ಮ್ಯಾಟ್ರೇ ಆಗಿರಲಿಲ್ಲ. ಯಾಕೆಂದರೆ ಇದೇ ನನ್ನ ಬಡವರ ರಾಸ್ಕಲ್ ಸಿನಿಮಾ ಬಹಳ ಚೆನ್ನಾಗಿ ಆಗಬೇಕಾದ್ರೆ ಟ್ವಿಟರಲ್ಲಿ ಇದು ಏನು ಮಾಮೂಲಿ ಅದೇ ರೆಗ್ಯುಲರ್ ಸಿನಿಮಾ ಅಂತ ನಡೀತಾ ಇತ್ತು. ಬಟ್ ಕನ್ನಡದ ಕುಟುಂಬಗಳು ಸಿನಿಮಾನ ಸೆಲೆಬ್ರೇಟ್ ಮಾಡೋದು, ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋದು, OTT ಸೆಲೆಬ್ರೇಟ್ ಮಾಡೋದು, ಟಿ ವಿಲಿ ಒನ್ ಆಫ್ ದ ಹೈಯೆಸ್ಟ್ TRP ಸಿನಿಮಾ ಬಡವರ ರಾಸ್ಕಲ್, ಮನೆಗೆ ತಲುಪಿರೋ ಸಿನಿಮಾ. ಇದೇ ಎಡ್ ಬುಷ್ ಎಷ್ಟೇ ದೊಡ್ಡ ಕಾಂಟ್ರವರ್ಸಿ ಆದ್ರೂ ಥಿಯೇಟ್ರಲ್ಲಿ ಭಾಳ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ನಮ್ಮ ಮಾಸ್ ಹುಡುಗರು. ಟಗರು ಪಲ್ಯಾಗೂ ಅಷ್ಟೇ, ಇದರಲ್ಲಿ ಏನು ಕಾಮಿಡಿ ಇದೆ ಅಂತಲೇ ಹಾಕ್ಕೊಂಡು ಬರಿತಾ ಇದ್ರು. ಐ ಡೋಂಟ್ ನೋ ಅದು ನನಗೇನು ಡಿಫ್ರೆನ್ಸೇ ಆಗಲಿಲ್ಲ. ಯಾಕೆಂದರೆ ಇಲ್ಲಿ ಮಾಸ್ ಆಡಿಯನ್ಸ್ ಅಂತ ಏನು ಕರಿತೀವಲ್ಲ ನಮ್ಮ ಜನ, ಅವರು ನುಗ್ಗಿ ಸಿನಿಮಾ ನೋಡ್ತಾ ಇದ್ರು. ಮದರ್ ಪ್ರಾಮಿಸಲ್ಲೂ ಅಷ್ಟೇ ನನಗೇನು ಡಿಫ್ರೆನ್ಸ್ ಆಗಲ್ಲ. ಯಾಕೆಂದರೆ ಇಲ್ಲಿ ದೇರ್ ಈಸ್ ಅನದರ್ ಕ್ಲಾಸ್. ಅವ್ರು ಬಂದು ಸಿನಿಮಾ ನೋಡ್ತಿದ್ದಾರೆ. ಅಂದರೆ ಇದು ಈ ಸಿನಿಮಾ ನೋಡ್ತಿರೋದು ಅಂದರೆ ಇದು ಹೊಸಬ್ರು ಅಂದರೆ ಹೇಳ್ತಿರೋದು ಈ ಮಲ್ಟಿಪ್ಲೆಕ್ಸಲ್ಲಿ ಇದರಲ್ಲಿ ಎಲ್ಲ ಬಂದು ಸಿನಿಮಾ ನೋಡ್ತಿರೋರು. ನನಗದು ಬಹಳ ಖುಷಿ ಇದೆ. ಬಟ್ ಏನು ಅಂದರೆ ಇದು ಅಫೆಕ್ಟ್ ಆಗುತ್ತೆ ಅನ್ನೋದಕ್ಕಿಂತ ಅದು ಬೇಜಾರಾಗುತ್ತೆ, ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಬಟ್ ಅವ್ರಿಗೆಲ್ಲ ಸೊಪ್ಪಾಕೋ ಅವಶ್ಯಕತೆ ಇಲ್ಲ. ಧನು ಸರ್, ಅಲ್ಲ ಚೆನ್ನಾಗಾಗಿದೆ, ಇನ್ನೂ ಚೆನ್ನಾಗಾಗಬೇಕು. ಐ ಡೋಂಟ್ ಥಿಂಕ್ ಲಾಸ್ ಅಂತೂ ಖಂಡಿತ ಆಗಲ್ಲ. ಯಾಕೆಂದರೆ ದ ಫಸ್ಟ್ ವೀಕಲ್ಲೇ ನಮಗೆ ಕಲೆಕ್ಷನ್ ಭಾಳ ಚೆನ್ನಾಗಾಗಿದೆ. ಆ್ಯಂಡ್ ಡೆಫಿನೆಟ್ಲಿ ನಾವು ಪ್ಲ್ಯಾನ್ ಮಾಡ್ಬಿಟ್ಟು ಮಾಡಿದ್ದೀವಿ ಸಿನಿಮಾನ. ನಿಮಗೆ ಈ ಸಿನಿಮಾದಲ್ಲಿ ಏನಾದರೂ ಲಾಸ್ ಅಂತ ಏನಾದರೂ ಆದರೆ ನನಗೆ ರೆಮ್ಯುನರೇಷನ್ ಸಿಗಲ್ಲ, ಅದು ಲಾಸ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಲಾಸ್ ಆಗಲ್ಲ. ಯಾಕೆಂದರೆ ನಾವು ಟೀಮ್ ಕಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಮಾಡಿದ್ದೀವಿ. ಆ್ಯಂಡ್ ನಾನೇನು ತೊಗೊಳ್ದಲ್ಲೇ ಮಾಡಿದ್ದೀನಿ. ಅಂದರೆ ಸುಸ್ತಾಗುತ್ತೆ ಪ್ರೇಕ್ಷಕರಿಗೆ ಸಿನಿಮಾ ತಲುಪ್ಸೋಕ್ಕೆ. ಇನ್ನೊಂದು ಮತ್ತೊಂದೆಲ್ಲ ಎಷ್ಟು ಜನ ಸೇರಿಕೊಂಡು ಎಲ್ಲ ಮಾಡಿರ್ತೀವಲ್ವಾ, ನೀವೆಲ್ಲ ಇನ್ವಾಲ್ವ್ ಆಗಿರ್ತೀರ. ಇದು ಅಷ್ಟು ದುಡ್ಡು ಇನ್ವಾಲ್ವ್ ಆಗಿರುತ್ತೆ. ನಿಮ್ಗೆ ಅದು ಪದೇ 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 ಕೆಟ್ಟ ಎಕ್ಸ್ಪೀರಿಯನ್ಸ್ಗಳು ರಿಪೀಟ್ ಆದರೆ ಸುಸ್ತಾಗುತ್ತೆ. ಆ್ಯಂಡ್ ನನಗೂ ನನ್ನೊಂದು ಪರ್ಸ್ನಲ್ ಲೈಫ್ ಇದೆ, ನನಗೆ ಇನ್ನೊಂದಿಷ್ಟು ಕನಸುಗಳಿದೆ ನಟನಾಗಿ. ಸೊ ಅದ್ರ ಕಡೆಗೆ ನಾನು ಫೋಕಸ್ ಮಾಡಬೇಕಲ್ವ. ನಾನು ಎಲ್ಲೋ ಒಂದು ಕಡೆ ಸೆಲ್ಫಿಶ್ ಆಗಿ ನನ್ನ ಕಡೆಗೆ ನಾನು ನೋಡ್ಕೋಬೇಕಲ್ಲ. ಸೊ ಅದನ್ನು ಮಾಡೋಣ ಅಂತ ಅನಿಸುತ್ತೆ. ಆ್ಯಂಡ್ ಅದನ್ನು ತುಂಬ ತಮಾಷೆಗೆ ಹೇಳಬೇಕು ಅಂದರೆ, ನಾಳೆ ದಿನ ಎಲ್ಲೋ ಆಸ್ಪತ್ರೆಯಲ್ಲಿ ಮಲಗಿದಾಗ ಬಿಲ್ ಕಟ್ಟಕ್ಕೆ ಬೇರೆ ಯಾರು ಬಂದು ಬಿಲ್ ಕಟ್ಟೋವಂಥ ಪರಿಸ್ಥಿತಿ ಬರಬಾರ್ದಲ್ಲ. ಭಾಳ ಖುಷಿಯಾಗಿ ಬದುಕಿ, ತುಂಬ ಅದ್ಭುತವಾಗಿ ಬದುಕಿ ಚೆನ್ನಾಗಿ ಅಷ್ಟು ಶಕ್ತಿ ಅಂತೂ ಭಗವಂತ ಕೊಟ್ಟಿದ್ದಾನೆ. ಸೊ ಯಾರೇನೇ ನೆಗೆಟಿವ್ ಮಾಡಿದ್ರು ನನ್ನ ಖುಷಿ ಅಂತೂ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಇಟ್ಸ್ ದೇರ್ ಟೈಮ್ ವೇಸ್ಟ್. ಅದು ಗೊತ್ತಿಲ್ಲ. ಆ್ಯಂಡ್ ಐ ಡೋಂಟ್ ಕೇರ್ ಆಲ್ಸೋ. ಅದು ಯಾರು ಮಾಡಿರಲಿ, ಏನಾದ್ರು ಮಾಡ್ಕೊಳ್ಳಿ, ಅದರಿಂದ ಏನಾಗಲ್ಲ. ಅಂದರೆ ಅವರ ಮನಸ್ಥಿತಿಗಳು ಹಾಳಾಗುತ್ತೆ ಬಿಟ್ಟರೆ ನಮ್ಗೆ ಯಾರಿಗೂ ಏನೂ ಡಿಫ್ರೆನ್ಸ್ ಆಗಲ್ಲ. ನಾವು ಭಾಳ ಎಂಜಾಯ್ ಮಾಡ್ತೀವಿ. ಅಲ್ಲ, ರಿವ್ಯೂ ಕೊಡೋರನ್ನ ಹೆಂಗೆ ಸ್ಟಾಪ್ ಮಾಡಿಸ್ಬೋದು, ಐ ಡೋಂಟ್ ನೋ. ಹೆಂಗೆ ಮಾಡ್ಸೋಕ್ಕಾಗುತ್ತೆ? ಈಗ ಎಲ್ಲರದ್ದು ಅವ್ರವ್ರದ್ದೇ ಮೊಬೈಲ್ ಇರುತ್ತೆ, ಅವ್ರವ್ರದ್ದೇ ಚಾನಲ್ ಇರುತ್ತೆ, ಅವ್ರವ್ರದ್ದೇ ಪೇಜ್ಗಳಿರುತ್ತೆ. ಈಗ ಯಾವುದೋ ಒಂದು ನೋಡಿದೆ, ಈಗ ರೆಗ್ಯುಲರಾಗಿ ರಿವ್ಯೂ ಮಾಡೋರು ಬೇರೆ, ಅದು ಯಾವುದೋ ಒಂದು ಪೇಜು ಅವನು ಇಡೀ ಜೀವನ ಅವನು ಬರೀ ಏನೇನೋ ಬೇರೆ ಏನೋ ಬ್ಲಾಗ್ ಮಾಡೋನು. ಅವನು ಈ ಸಿನಿಮಾದ ಮಾತ್ರ ಹೋಗಿ ಅದೇನೋ ಕೆಟ್ಟದಾಗಿ ಮಾಡಿ ಹಾಕ್ಕೊಂಡಿದ್ದ. ಅವ್ನಿಗೇನು ಪ್ರಾಬ್ಲಮ್ಮು, ಅವ್ನಿಗೆ ಯಾಕೆ ಕಡಿತಾ ಇದೆ ನನಗೆ ಗೊತ್ತಿಲ್ಲ, ಆಯಿತಾ? ಅವ್ರಿಗೆ ಯಾಕೆ ಕಡಿತಾ ಇರುತ್ತೆ ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಅವ್ರ ಬದುಕಲ್ಲಿ ಪಾಪ ದೆರ್ ಇಸ್ ಸೋ ಮಚ್ ಆಫ್ ಸ್ಯಾಡಿಸಮ್. ಅವ್ರ ಬದುಕಲ್ಲಿ ಖುಷಿ ಪಡೋಕ್ಕೆ ಅಂಶಗಳೇ ಇರಲ್ಲ. ಅಷ್ಟು ದ್ವೇಷ, ಅಷ್ಟೊಂದು ಏನು ತುಂಬ್ಕೊಂಡಿರುತ್ತೆ ಅಂದರೆ ಅವ್ರದ್ದು IQನೇ ಎಷ್ಟು, ಅವನದು ಎಜುಕೇಷನ್ನೇ ಎಷ್ಟು, ಅವನ ಬ್ರೈನೇ ಎಷ್ಟು ಚಿಕ್ಕದು, ಅವನ ಹೃದಯನೇ ಎಷ್ಟು ಚಿಕ್ಕದು ಅಂತ ಅಂದರೆ ಯಾರೇನು ಮಾಡೋಕ್ಕಾಗುತ್ತೆ? ರಿವ್ಯೂಸ್ ಆರ್ ಡಿಫ್ರೆಂಟ್ ಅಲ್ಲ. ಸಿನಿಮಾ ಇಂಡಸ್ಟ್ರಿಯಿಂದ ಏನಾಗುತ್ತೆ ಗೊತ್ತಾ, ಇದು ಇದು ಒಂದು ಡಿಫೈನ್ಡ್ ಇಂಡಸ್ಟ್ರಿ, ಡಿಫೈನ್ಡ್ ರೂಲ್ಸ್ ಜೊತೆ ಆಗಲ್ಲಲ್ವ. ಯಾರು ಬೇಕಾದರೂ ಬಂದು ಸಿನಿಮಾ ಮಾಡ್ಬೋದು, ಯಾರು ಹೆಂಗೆ ಬೇಕಾದರೂ ಸಿನಿಮಾ ಮಾಡ್ಬೋದು, ಯಾರನ್ನು ಬೇಕಾದರೂ ಕರೆದು ಹೆಂಗೆ ಬೇಕಾದರೂ ಪ್ರಮೋಷನ್ ಮಾಡ್ಕೋಬೋದಲ್ಲ. ಹೆಂಗೆ ಅದನ್ನು ನಾನು ಅದನ್ನು ಬಹಳ ಸರಿ ಹೇಳ್ತೀನಿ. ಅಂದರೆ ಅದರಿಂದ ಏನೂ ಉಪಯೋಗ ಆಗಲ್ಲ ಅಂತ. ಅಂದರೆ ಆ್ಯಕ್ಚುಲಿ ನೀವು ನೋಡಿ, ನಾನು ಇಂಟರ್ವ್ಯೂಸು ಅಥವಾ ಮಾತಾಡಿನೇ ಎಷ್ಟು ವರ್ಷ ಆಗಿತ್ತು ಅಂದರೆ ಆಲ್ಮೋಸ್ಟ್ ನಾನು ಬಹಳ ಸೈಲೆಂಟ್ ಆಗಿದೆ. ಅಂದರೆ ಮಾತಾಡೋದ್ರಿಂದನೂ ಏನೂ ಆಗಲ್ಲ ಅನ್ನೋದು ಗೊತ್ತಾಗಿದೆ, ಕೆಲಸ ಮಾಡಬೇಕು ಅಂತ. ಸೊ ಹಾಗೆ ನಿರಂತರವಾಗಿ ಬರೀ ಕೆಲಸ ಮಾಡ್ತಾ ಇದ್ವಿ ಅಷ್ಟೇ. ಮದರ್ ಪ್ರಾಮಿಸ್ ಇರಲಿ, ಹೆಗ್ಗಣ ಮುದ್ದು ಇರಲಿ, ಅಥವಾ ನಾನು ಆ್ಯಕ್ಟರ್ ಆಗಿ ಅಣ್ಣ ಫ್ರಮ್ ಅಂದರೆ ಬರೀ ಕೆಲಸ ಮಾಡ್ತಾ ಇದ್ದೆ ಬಿಟ್ಟರೆ ಮಾತುಗೂ ನಾನು ಯಾರಿಗೂ ಸಿಕ್ಕಿರಲಿಲ್ಲ. ಆ್ಯಂಡ್ ಮಾತಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲ ಅಂತಲೇ ಸುಮ್ಮನಿದ್ದು. ಬಟ್ ಇವತ್ತೂ ಅಷ್ಟೇ ಬಂದಿದ್ದ ಕಾರಣ ಇದೊಂದು ಒಳ್ಳೆ ಸಿನಿಮಾ, ಸಖತ್ತಾಗಿ ಸಿನಿಮಾ ಮಾಡಿದ್ದಾರೆ ಡೈರೆಕ್ಟ್ರು, ಇದು ಟೀಮ್ ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ.
ಅಷ್ಟು ಜನ ಕಲಾವಿದ್ರ ಎಫರ್ಟ್ ಇದೆ, ಎಲ್ಲ ಇದೆ, ನಿರ್ಮಾಣ ಮಾಡಿದ್ದೀವಿ. ಸೊ ಇದನ್ನು ಇನ್ನೊಂದಿಷ್ಟು ಜನಕ್ಕೆ ತಲುಪಿಸ್ಬೇಕು ಅಂತ ಹೇಳಿ ಬಂದು ಮಾತಾಡ್ತಿರೋದಷ್ಟೇ. ನನಗೆ ನೀವು ಹೇಳಿದ ಪ್ರಶ್ನೆಗೆ ಸಜೆಷನ್ ಏನಂದರೆ, ಐ ಥಿಂಕ್ ಪ್ರೊಡ್ಯೂಸರ್ಸ್ನ ನಮ್ಮ PR ಅವ್ರು ಎಜುಕೇಟ್ ಮಾಡಬೇಕು. ಇದು ಬೇಡ, ಇದು ಹಿಂಗೆ ಬೇಡ, ಇದು ಇಷ್ಟೇ ಬೇಕು, ಇದು ಬೇಕು ಅಂತ